ಪ್ರಾಚೀನ ಚೀನಾದಲ್ಲಿ 3 ಸನ್ಯಾಸಿಗಳು ವಾಸಿಸುತ್ತಿದ್ರು. ಇವರ ಹೆಸರಾಗಲಿ ಊರಾಗಲಿ ಯಾರಿಗೂ ಗೊತ್ತಿಲ್ಲ, ಏಕೆಂದ್ರೆ ಅವರು ತಮ್ಮ ಬಗ್ಗೆ ಯಾರೊಂದಿಗೂ ಏನನ್ನೂ ಹೇಳಿಲ್ಲ. ಏನು ಕೇಳಿದರೂ ಅವರ ನಗುವೇ ಉತ್ತರವಾಗಿತ್ತು. ಚೀನಾದಲ್ಲಿ ಅವರನ್ನ 3 ಓಲ್ಡ್ ಲಾಫಿಂಗ್ ಮಾಂಕ್ಸ್ ಅಂತಲೇ ಪ್ರಸಿದ್ಧರಾಗಿದ್ರು. ಈ 3 ಸನ್ಯಾಸಿಗಳು ಮಾಡುತ್ತಿದ್ದ ಕೆಲಸ ಒಂದೇ, ಅದು ನಗುವುದು. ಇವರು ಯಾವುದೇ ಉಪದೇಶವಾಗಲಿ ಶಿಕ್ಷಣವಾಗಲಿ ಕೊಡ್ತಾ ಇರಲಿಲ್ಲ, ಕೇವಲ ನಗು ಮಾತ್ರವಾಗಿತ್ತು. ಯಾವಾಗಲೂ ಅವರು ಹಳ್ಳಿ ಅಥವಾ ಪಟ್ಟಣಕ್ಕೆ ಹೋಗ್ತಾ ಇದ್ರು. ಆ ಊರಿನ ಮಧ್ಯಭಾಗದಲ್ಲಿ ನಿಂತು ಜೋರಾಗಿ ನಗುತ್ತಿದ್ದರು. ಮೊದಮೊದಲು ಊರಿನವರು ಇವರು ಹುಚ್ಚರಿರಬೇಕು ಎಂದುಕೊಂಡ್ರು, ಏಕೆಂದ್ರೆ ನೀವು ಯಾರು ಎಂದರೆ ನಗುತ್ತಿದ್ದರು, ಹೆಸರು ಊರು ಕೇಳಿದರೆ ಅದಕ್ಕೂ ನಗುತ್ತಿದ್ದರು. ಇವರು ಯಾರಿಗೂ ತೊಂದರೆ ಕೊಡುವವರಲ್ಲ, ತಮ್ಮಷ್ಟಕ್ಕೆ ನಕ್ಕು ಊರವರನ್ನು ನಗಿಸುತ್ತಿದ್ರು. ಇವರು ಬರುವ ವಿಷಯ ತಿಳಿಯುತ್ತಿದ್ದಂತೆಯೇ ಊರವರೆಲ್ಲ ಬಹಳ ಪ್ರೀತಿಯಿಂದ ಇವರನ್ನ ಸ್ವಾಗತಿಸುತ್ತಿದ್ರು. ಅವರ ಶುದ್ಧ ನಿಷ್ಕಲ್ಮಶ ಪ್ರೀತಿಯ ನಗುವಿನಿಂದ ತಮ್ಮ ದುಃಖ ದುಮ್ಮಾನಗಳನ್ನ ಮರೆಯುತ್ತಿದ್ರು. ಇವರು ನಗುತ್ತಿದ್ದರೆ ಅವರೊಂದಿಗೆ ಇವರು, ಇವರೊಂದಿಗೆ ಅವರು, ಹೀಗೆ ಊರಿಗೆ ಊರೇ ನಗುವಿನ ಅಲೆಯಲ್ಲಿ ತೇಲುತ್ತಿರುವಾಗ ಆ 3 ನಗುವಿನ ಸನ್ಯಾಸಿಗಳು ಮುಂದಿನ ಊರಿಗೆ ಹೊರಡುತ್ತಿದ್ದರು. ಊರ ಜನರು ಇವರನ್ನ ಬಹಳ ಸಂತೋಷದಿಂದ ಬೀಳ್ಕೊಡುತ್ತಿದ್ದರು. ಊರಿಂದ ಊರಿಗೆ ಹೋಗಿ ಅಲ್ಲೆಲ್ಲ ನಗುವಿನ ವಾತಾವರಣವನ್ನು ಸೃಷ್ಟಿಸಿ ಎಲ್ಲರ ದುಃಖಗಳನ್ನ ದೂರ ಮಾಡಿ ಸಂತೋಷದ ಹೊನಲನ್ನ ಹರಿಸುತ್ತಿದ್ರು. ಕ್ರಮೇಣ ಈ ನಗುವಿನ ಸನ್ಯಾಸಿಗಳು ಚೀನಾದ ತುಂಬಾ ಪ್ರಖ್ಯಾತರಾದರು. ಚೀನಾದ ಜನ ಇವರನ್ನು ತುಂಬಾ ಪ್ರೀತಿಸುತ್ತಿದ್ದರು, ಗೌರವಿಸುತ್ತಿದ್ದರು. ಜೀವನವೇ ಒಂದು ನಗು, ಇದು ಬಿಟ್ಟರೆ ಜೀವನದಲ್ಲಿ ಇನ್ನೇನೂ ಇಲ್ಲ ಎಂಬುದೇ ಇವರ ನಗುವಿನ ಸಾರವಾಗಿತ್ತು. ಇವರ ನಗುವಿಗೆ ಇಂತಹದ್ದೇ ಕಾರಣವಾಗಲಿ ಉದ್ದೇಶವಾಗಲಿ ಇರಲಿಲ್ಲ. ಇವರು ನಿಷ್ಕಲ್ಮಶವಾದ ತುಂಬು ಹೃದಯದ ನಗುವನ್ನ ಹರಡುತ್ತಿದ್ದರು. ಒಂದೇ ಒಂದು ಶಬ್ದವನ್ನೂ ಮಾತನಾಡದೆ ಇಡೀ ಚೀನಾವನ್ನೇ ನಗುವಿನ ಸಮುದ್ರದಲ್ಲಿ ಮುಳುಗಿಸುತ್ತಿದ್ರು. ಹೀಗೆ ಆ 3 ನಗುವಿನ ಸನ್ಯಾಸಿಗಳು ಇಡೀ ಚೀನಾವನ್ನ ಸಂಚರಿಸಿ ನಗುವನ್ನ ಹರಡುತ್ತಲೇ ಅವರಿಗೆ ವಯಸ್ಸಾಯಿತು. ಒಂದು ದಿನ ಅವರು ಉತ್ತರ ಪ್ರಾಂತ್ಯದ ಹಳ್ಳಿಯಲ್ಲಿದ್ದಾಗ 3 ಸನ್ಯಾಸಿಗಳಲ್ಲಿ ಒಬ್ಬರು ನಿಧನರಾದರು. ಇಡೀ ಊರೇ ದುಃಖದಲ್ಲಿ ಮುಳುಗಿತು. ಇಷ್ಟಾಗಿಯೂ ಜನಗಳಲ್ಲಿ ಒಂದು ಕುತೂಹಲವಿತ್ತು. ಈ 3 ಸನ್ಯಾಸಿಗಳು ಯಾವತ್ತೂ ದುಃಖದಲ್ಲಿ ಇರುವುದನ್ನ ಯಾರೂ ನೋಡಿರಲಿಲ್ಲ. ಈ ಒಬ್ಬ ಸನ್ಯಾಸಿ ಮರಣ ಹೊಂದಿದ್ದರಿಂದ ಉಳಿದಿಬ್ಬರು ದುಃಖದಿಂದ ಅಳುತ್ತಾರೆ ಎಂದುಕೊಂಡಿದ್ದರು. ಈ 3 ಸನ್ಯಾಸಿಗಳನ್ನು ನೋಡಲು ದೇಶದ ಮೂಲೆ ಮೂಲೆಗಳಿಂದ ಬಂದರು. ಉಳಿದಿಬ್ಬರು ಸನ್ಯಾಸಿಗಳು ಪಾರ್ಥಿವ ಶರೀರದ ಮುಂದೆ ಕುಳಿತು ಜೋರಾಗಿ ನಗುತ್ತಿದ್ದರು. ಅಲ್ಲಿ ಸೇರಿದ್ದ ಜನರಿಗೆ ಇದನ್ನು ನೋಡಿ ಆಶ್ಚರ್ಯವಾಯಿತು. ಆಗ ಅಲ್ಲಿನ ಹಿರಿಯರು ನಗುತ್ತಿದ್ದ ಸನ್ಯಾಸಿಗಳಿಗೆ, ನಿಮ್ಮ ಜೊತೆಯಲ್ಲಿದ್ದವನು ಮರಣ ಹೊಂದಿದ್ದಾನೆ, ಈ ಸಮಯದಲ್ಲಿ ನೀವು ಈ ರೀತಿ ನಗಬಾರದು ಎಂದು ಹೇಳಿದರು. ಆಗ ಆ ಸನ್ಯಾಸಿಗಳು ಮೊದಲ ಬಾರಿಗೆ ಜನರೆದುರು ಮಾತನಾಡಿದರು. ಹೌದು, ನಾವು ನಮ್ಮ ಗೆಳೆಯನು ಮರಣ ಹೊಂದಿದ್ದನ್ನು ನೋಡಿ ನಗುತ್ತೇವೆ. ಅವನು ನಮ್ಮಿಬ್ಬರಿಗಿಂತ ಮೊದಲು ಹೋಗಿ ಜಯಶಾಲಿಯಾಗಿದ್ದಾನೆ. ನಮ್ಮ 3ರಲ್ಲಿ ಯಾರು ಮೊದಲು ಸಾಯುತ್ತಾರೆ ಎಂದು ಯೋಚಿಸಿದ್ದೆವು. ನಮ್ಮ ಸ್ನೇಹಿತ ನಮ್ಮನ್ನು ಸೋಲಿಸಿ ಗೆಲುವು ಸಾಧಿಸಿದ್ದಾನೆ. ನಾವೀಗ ನಗುತ್ತಿರುವುದು ನಮ್ಮ ಸೋಲು ಮತ್ತು ಇವನ ಗೆಲುವಿಗಾಗಿ ನಗುತ್ತಿದ್ದೇವೆ. ನಮ್ಮ 3ರಲ್ಲಿ ಇವನು ಮೊದಲು ಹೋಗಿದ್ದಾನೆ, ಆದ್ದರಿಂದ ನಾವು ನಗುತ್ತಲೇ ಇವನಿಗೆ ವಿದಾಯವನ್ನ ಹೇಳ್ತೇವೆ. ಇದನ್ನು ಕೇಳಿದ ಊರಿನವರಿಗೆ ಆಶ್ಚರ್ಯವಾಯಿತು. ಅವರಿಬ್ಬರು ಹೇಳಿದಂತೆಯೇ ಸತ್ತವನ ಮುಖದ ಮೇಲೆ ನಗು ಮಾಸಿರಲಿಲ್ಲ. ಚೀನಾದಲ್ಲಿಯೂ ಶವಕ್ಕೆ ಸ್ನಾನ ಮಾಡಿಸಿ ಬೇರೆ ಬಟ್ಟೆ ಹಾಕುವ ಪದ್ಧತಿ ಇದೆ. ಆದರೆ ಸಾಯುವ ಮುನ್ನ ಆ ಸನ್ಯಾಸಿಯು ಅವರ ಜೊತೆಯಲ್ಲಿದ್ದ ಸ್ನೇಹಿತರಿಗೆ ತಾನು ಸತ್ತ ಮೇಲೆ ತನ್ನ ಬಟ್ಟೆಗಳನ್ನ ಬದಲಾಯಿಸಬೇಡಿ ಎಂದು ಹೇಳಿದ್ರು. ಯಾಕೆಂದ್ರೆ ನಾನು ಯಾವತ್ತೂ ಮಲಿನವಾಗಿಲ್ಲ, ನನ್ನ ದೇಹ ಮನಸ್ಸು ನಿರ್ಮಲವಾಗಿದೆ, ಜೀವನ ಪೂರ್ತಿ ನಗುತ್ತಲೇ ಇದ್ದೆ, ಆದ್ದರಿಂದ ನನಗೆ ವಸ್ತ್ರ ಬದಲಾಯಿಸುವ ಅವಶ್ಯಕತೆ ಇಲ್ಲ ಎಂದಿದ್ದರು. ಇಷ್ಟೇ ಅಲ್ಲದೆ ಅಲ್ಲಿ ನೆರೆದವರಿಗೆ ಮತ್ತೊಂದು ಆಶ್ಚರ್ಯ ಕಾದಿತ್ತು. ಸತ್ತ ಸನ್ಯಾಸಿಯು ತಾನು ಧರಿಸಿದ್ದ ವಸ್ತ್ರದಲ್ಲಿ ಪಟಾಕಿಗಳನ್ನ ಇಟ್ಟುಕೊಂಡಿದ್ದನು. ಚಿತೆಗೆ ಅಗ್ನಿ ಸ್ಪರ್ಶಿಸಿದಾಗ ವರ್ಷದಲ್ಲಿದ್ದ ಪಟಾಕಿಗಳು ಸಿಡಿದು ಬಣ್ಣ ಬಣ್ಣದ ಬೆಳಕು ಆಕಾಶ ತುಂಬ ಹರಡಿ ಜೋರಾಗಿ ಶಬ್ದ ಮಾಡತೊಡಗಿದವು. ಪಟಾಕಿ ಶಬ್ದದ ಸಂಭ್ರಮವನ್ನು ಕಂಡು ಜನರು ದುಃಖವನ್ನ ಮರೆತು ಜೋರಾಗಿ ನಗಲು ಶುರು ಮಾಡಿದರು. ಈ ರೀತಿಯಾಗಿ ಸನ್ಯಾಸಿಯು ತನ್ನ ಸಾವಿನ ನಂತರವೂ ಜನಗಳ ಮುಖದಲ್ಲಿ ನಗುವನ್ನ ತರಿಸಿದನು. ಉಳಿದ 2 ಸನ್ಯಾಸಿಗಳು, ಓ ಗೆಳೆಯ, ನೀನು ಮರಣ ಹೊಂದಿದೆ, ಆದರೂ ನಿನ್ನ ನಗುವಿನಿಂದ ಮತ್ತೊಮ್ಮೆ ನಮ್ಮನ್ನ ಸೋಲಿಸಿದೆ. ನೀನು ಬಿಟ್ಟು ಹೋದ ಈ ನಗು ನಿನ್ನ ಕೊನೆಯ ನಗು. ಈ ನಗು ಜಗತ್ತಿನಲ್ಲಿ ಶಾಶ್ವತವಾಗಿರಲಿ ಎಂದು 2 ಸನ್ಯಾಸಿಗಳು ಮತ್ತಷ್ಟು ಜೋರಾಗಿ ನಗತೊಡಗಿದರು. ಸ್ನೇಹಿತರೆ, ಈ ನಗು ಮಮಕಾರವನ್ನು ಬಿಟ್ಟಂತಹ ನಗು, ಮನಸ್ಸಿನ ಪ್ರಸನ್ನತೆಯಿಂದ ಬಂದ ನಗು. ಇದು ಸಹಜವಾಗಿ ಬಂದ ನಗು. ಹೀಗೆ ನಗುವುದು ಒಂದು ಧರ್ಮ, ಇನ್ನೊಬ್ಬರನ್ನ ನಗಿಸುವುದು ಶ್ರೇಷ್ಠ ಧರ್ಮ. ಇದಕ್ಕಿಂತ ಮಿಗಿಲಾಗಿ ಇನ್ನೊಬ್ಬರ ನಗುವನ್ನ ನೋಡಿ ತಾನೂ ನಗುವುದು ಅತಿಶಯದ ಧರ್ಮ. ನಾನೆಂಬ ಭಾವವಿಲ್ಲದ ನಗುವೇ ಶ್ರೇಷ್ಠ ನಗು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.